ಕಾಲ ಸಮಯ ಸಂದರ್ಭ ಬರಲಿ, ಅವ್ರಿಗೂ ಒಳ್ಳೇದಾಗಲಿ. ಅವರು ಭಾಳ ವರ್ಷದಿಂದ ರಾಜಕೀಯದಲ್ಲಿ ಇದ್ದಾರೆ. ಯಾರ್ಯಾರಿಗೆ ಯಾವುದು ಅವ್ರವ್ರಿಗೆ ಏನೇನು ಸಿಗಬೇಕು ಜೀವನದಲ್ಲಿ ಸಿಗುತ್ತೆ ಅಂತ ನಾನು ನಂಬಿದ್ದೇನೆ. ಡಿಕೆಶಿ ಪರ ಮತ್ತೊಬ್ಬ ಒಕ್ಕಲಿಗ ಸಚಿವರ ಬ್ಯಾಟಿಂಗ್. ಡಿಸಿಎಂಗೆ ಮುಂದೆ ಶುಭ ಕಾಲ ಬರುತ್ತೆ. ಮೈಸೂರಿನಲ್ಲಿ ಕೃಷ್ಣ ಬೈರೇಗೌಡ ಬಹುಪರಾಕ್. ಚಳಿಗಾಲದ ಬಿಸಿ ಬಿಸಿ ಅಧಿವೇಶನಕ್ಕೆ ವೇದಿಕೆ ಸಜ್ಜು. ಸದನದ ಒಳಗೆ ಹೊರಗೆ ಹೋರಾಟ ಫೇಕ್ಸ್. ಮಂಗಳವಾರ ಪಂಚಮಸಾಲಿಗಳ ಕಹಳೆ. ದರ್ಶನ್ ಆಪರೇಷನ್ಗೆ ಕೂಡಿ ಬಂತ ಕಾಲ. ಸೋಮವಾರ ದರ್ಶನ್ಗೆ ಸರ್ಜರಿ ಫಿಕ್ಸ್. ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದವೇ ಕುತೂಹಲ. ಎಂದಿನಂತೆ ಇವತ್ತು ಕೂಡ ಬಿಗ್ ಮಾರ್ನಿಂಗ್ ನಲ್ಲಿ ಕಂಪ್ಲೀಟ್ ಸುದ್ದಿಗಳ ಕವರಪ್ ಇರುತ್ತೆ. ಹಾಗಾಗಿ ಇದರ ಡೀಟೇಲ್ಸ್ ಜೊತೆಗೆ ನಮ್ಮ ಮೂವರು ಪ್ರತಿನಿಧಿಗಳು ಲೈವ್ ನಲ್ಲಿ ಕನೆಕ್ಟೆಡ್ ಇರ್ತಾರೆ. ಬಳ್ಳಾರಿಯಲ್ಲಿ ನಿರಂತರವಾಗಿ ಅಲ್ಲಿ ಬಾಣಂತಿಯರ ಸರಣಿ ಸಾವು ಸಂಭವಿಸಿದ ಕ್ಷಣದಿಂದಲೂ ಕೂಡ ಬಳ್ಳಾರಿಯಲ್ಲೇ ನಿಂತು ಬಳ್ಳಾರಿಯ ಜಿಲ್ಲಾಸ್ಪತ್ರೆಯ ಹುಡುಕುಗಳನ್ನ ಹಾಗೆ ಅಲ್ಲಿನ ಸ್ಥಳೀಯ ಆಡಳಿತ ಸರ್ಕಾರದ ಬೇಜವಾಬ್ದಾರಿಯನ್ನ ನಿಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ನನ್ನ ಕಲೀಗ್ ರಂಜಿತ್. ಇವತ್ತು ಕೂಡ ಬಳ್ಳಾರಿಯಿಂದ ನೇರ ಸಂಪರ್ಕದಲ್ಲಿರ್ತಾರೆ. ಇವತ್ತಿನ ಸ್ಥಿತಿಗತಿ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಇದರ ಜೊತೆಗೆ ದರ್ಶನ್ಗೆ ಕೊನೆಗೂ ಆಪರೇಷನ್ ಮಾಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಹಾಗೆ ಅದಕ್ಕೆ ಸಮಯ ಕೂಡ ಫಿಕ್ಸ್ ಆಗಿದೆಯಂತೆ. ಅದರ ಫಾಲೋ ಅಪ್ ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ನಾಗರಾಜ್ ನೇರ ಸಂಪರ್ಕದಲ್ಲಿರ್ತಾರೆ. ಹಾಗೆ ಶ್ರುತಿಯಾಗ್ಲೇ ಹೇಳ್ತಾ ಇದ್ದ ಹಾಗೆ ಚುಮು ಚಳಿಯಲ್ಲಿ ಚಳಿಗಾಲದ ಅಧಿವೇಶನ ಬೆಳಗಾವಿಯ ಅಧಿವೇಶನದ ಬಗ್ಗೆ ಪ್ರತಿ ಬಾರಿ ಕೂಡ ಸಾಕಷ್ಟು ನಿರೀಕ್ಷೆಗಳಿರುತ್ತೆ. ಆದರೆ ನಿರೀಕ್ಷೆ ಹುಸಿಯಾಗ್ತಾ ಹೋಗುತ್ತೆ. ಪ್ರತಿಭಟನೆಗಳ ಬಿಸಿ ಇರುತ್ತೆ. ಜೊತೆಗೆ ಅಧಿವೇಶನದ ಒಳಗೂ ಕೂಡ ಚರ್ಚೆಯ ಸಂದರ್ಭದಲ್ಲೂ ಕೂಡ ಅನೇಕ ವಿಚಾರಗಳ ಚರ್ಚೆಯ ನಿರೀಕ್ಷೆ ಇರುತ್ತೆ. ಈ ನಿರೀಕ್ಷೆಗಳ ಬಗ್ಗೆ ಹಾಗೆ ಯಾವ ರೀತಿ ಸಜ್ಜಾಗ್ತಾ ಇದೆ ಸುವರ್ಣಸೌಧ ಚಳಿಗಾಲದ ಅಧಿವೇಶನಕ್ಕೆ ಇದರ ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಮೈಲಾರಿ ನೇರ ಸಂಪರ್ಕದಲ್ಲಿರ್ತಾರೆ. ಆಯಾ ಸುದ್ದಿ ಬಂದಾಗ ಮತ್ತಷ್ಟು ಮಾಹಿತಿಯೊಂದಿಗೆ ಅವರನ್ನ ಸಂಪರ್ಕಕ್ಕೆ ತೆಗೆದುಕೊಳ್ತೀವಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಸಂಪರ್ಕದಲ್ಲಿರಿ. ಮೊದಲ ಸುದ್ದಿ ಕಡೆ ಗಮನ ಕೊಡೋಣ. ರಿಪಬ್ಲಿಕ್ ಕನ್ನಡದ ನಿರಂತರ ಅಭಿಯಾನ. ಸರ್ಕಾರ ಬಣ ಬಡಿದಾಟ, ಸಮಾವೇಶ ಹಾಗೆ ಅಧಿಕಾರ ಹಂಚಿಕೆ ಇಂಥ ವಿಚಾರಗಳಲ್ಲಿ ಮೈಮರೆತಿದ್ದ ಸಂದರ್ಭದಲ್ಲಿ ಸರ್ಕಾರಕ್ಕೆ ಚಾಟಿ ಬಿಸಿದು ರಿಪಬ್ಲಿಕ್ ಕನ್ನಡದ ನಿರಂತರ ಸರಣಿ ವರದಿ ಹಾಗೆ ಅಭಿಯಾನ. ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರವಾಗಿ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರನ್ನ ಪ್ರಶ್ನೆ ಮಾಡಿದ್ರು ಮೊನ್ನೆ ಶುಕ್ರವಾರ. ಇಷ್ಟೆಲ್ಲ ಆಗಿ ಹೋಗ್ತಾ ಇದೆ, ಆರೋಗ್ಯ ಸಚಿವರಾಗಿ ಬಳ್ಳಾರಿಗೆ ಹೋಗಬೇಕು ಅಂತ ಹೇಳಿ ನಿಮಗೆ ಅನಿಸಿಲ್ವಾ ಅಂತ ಯಾವಾಗ ನೇರವಾಗಿ ಪ್ರಶ್ನೆ ಮಾಡಿದ್ರು ವಿಜಯ್. ಆರೋಗ್ಯ ಸಚಿವರು ಹೋದ್ರು, ನಿನ್ನೆ ಬಳ್ಳಾರಿಗೆ ವಿಸಿಟ್ ಕೊಟ್ಟರು, 2 ಲಕ್ಷ ಪರಿಹಾರ ಘೋಷಣೆ ಕೊಟ್ಟರು.